ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ, ಜನತಾ ಪಕ್ಷದ ನೇತೃತ್ವದಲ್ಲಿ NDA 32 ಸ್ಥಾನಗಳಿಗೆ ಬಂದಿದೆ, 6ರ ವ್ಯತ್ಯಾಸ. ಬಟ್ ಒನ್ ಥಿಂಗ್ ಲೆಟ್ಸ್ ರಿಮೆಂಬರ್, ಒಂದನ್ನು ನಾವು ಮರೆಯುವುದು ಬೇಡ. ಏನು ಸರ್? ಜಾರ್ಖಂಡ್ನಲ್ಲಿ 6, 8, 4, 6 ವ್ಯತ್ಯಾಸದಲ್ಲಿ ಯಾರು ಸರ್ಕಾರ ಮಾಡಿಕೊಂಡ್ರೆ ಆ ಸರ್ಕಾರಗಳು ಭಾಳ ಗಟ್ಟಿಯಾಗಿ ಸರ್ಕಾರವಾಗತ್ವೆ ಅಂತ ನಾನು ಅಂದ್ಕೊಂಡಿಲ್ಲ. ಆಗೋದಿಲ್ಲ, ಕಷ್ಟ ಆಗ್ಬೋದು. ನಾನು ಅಂದ್ಕೊಂಡಿಲ್ಲ. ಯಾಕಂದರೆ ಅಲ್ಲಿ ಆ ಪಕ್ಷಗಳನ್ನು ಒಡೆದು ಚಿತ್ರಾನ್ನ ಮಾಡಕ್ಕೆ ಬಿಡ್ತಾರೆ ಆಮೇಲೆ ಮಹಾರಾಷ್ಟ್ರದಲ್ಲಿ ಅದು. ಹಂಗಾಗಿ ನಿಮಗೆ 70, 60 ವ್ಯತ್ಯಾಸನೇ ಗಟ್ಟಿ ಅಲ್ಲ ಅನ್ನೋ ಸ್ಟೇಜಿಗೆ ಬಂದು ಕೂತಿದೆ. ಹೌದು. ಯಾಕಂದರೆ ಕರ್ನಾಟಕದಲ್ಲಿ 136 ಇರೋ ಕಾಂಗ್ರೆಸ್ ಪಕ್ಷನೇ ಈ ಸರ್ಕಾರವನ್ನು ಬೀಳಿಸ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಈ ಸರ್ಕಾರವನ್ನು ಬೀಳಿಸ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ 3 ಹೊತ್ತು ಒಳ್ಳೆ ರಿಟೈರ್ಡ್ ಇದ್ರ ಥರ ಆಟ ಅಳ್ತಾ ಕೂತಿರ್ತಾರೆ. ಒಳ್ಳೆ ಅವರಿಗೆ ಕಾನ್ಫಿಡೆನ್ಸ್ ಇಲ್ಲ. ಹಾಗಾಗಿ ಲೆಕ್ಕ ಹಾಕೊಳ್ಳಿ ಯಾವ ಲೆಕ್ಕದಲ್ಲಿದೆ. ಹಾಗಾಗಿ ಜಾರ್ಖಂಡಲ್ಲಿ ಐ ಡೋಂಟ್ ಥಿಂಕ್ ಎನಿಬಡಿ ಫಾರ್ ದಟ್ ಮ್ಯಾಟರ್, ಪರ್ಟಿಕ್ಯುಲರ್ಲಿ JMM ನನಗೆ ಸಮಸ್ಯೆ ಇರೋವಂಥದ್ದು. ಹಾಗಾಗಿ ಅಲ್ಲಿ 4, 3, 5 ವ್ಯತ್ಯಾಸಕ್ಕೆ ಬಂದರೆ ಏನು ಬೇಕಾದರೂ ಆಗ್ಬೋದು 3 ತಿಂಗಳಾದಮೇಲೆ. ಹೌದು, ಅನುಮಾನನೇ ಇಲ್ಲ. ಆಲ್ ರೈಟ್, ನೋಡೋಣ ಏನಾಗತ್ತೆ ಮುಂದಕ್ಕೆ ಹೋಗ್ಬಿಟ್ಟು. ಈಗ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ಮುನ್ನಡೆಯನ್ನು, ಯೋಗೇಶ್ವರ್ ಅವರ ಹಿನ್ನಡೆಯನ್ನು ತೋರಿಸುತ್ತಾ, ಶಿಗ್ಗಾವಿಯಲ್ಲಿ ಭರತ್ ಬೊಮ್ಮಾಯಿ ಅವರು ತಮ್ಮ ಮುನ್ನಡೆಯನ್ನು ಮತ್ತು ಸಂಡೂರಿನಲ್ಲಿ ಅನ್ನಪೂರ್ಣ ಅವರು ತಮ್ಮ ಮುನ್ನಡೆಯನ್ನು ಕಾಪಾಡಿಕೊಂಡಿದ್ದಾರೆ ಎಂಬುದನ್ನು ಪ್ರಕಟಿಸಿ ಮುಂದಕ್ಕೆ ಸಾಗಬಹುದಾದ ಸಮಯ. ಮಹಾರಾಷ್ಟ್ರದ ಸಂಖ್ಯೆಗಳನ್ನು ಈಗ ನೀವು ನೋಡ್ತಾ ಇದ್ದೀರಿ. 137, 134 ಎಲ್ಲಿಗೆ ಬಂದು ಕೂತ್ಕೊಳ್ಳುತ್ತೆ ಸರ್. ಹಾಗೆ ಚೇಂಜಸ್ ಆಗುತ್ತೆ. ಮಹಾರಾಷ್ಟ್ರಲ್ಲಿ ಒಂದಂತೂ ನಿಜ, ಯಾವುದೇ ಒಂದು ಪಕ್ಷ ಅಧಿಕಾರವನ್ನು ಮಾಡಲ್ಲ, ಮಾಡೋಕ್ಕಾಗೋದು ಇಲ್ಲ. ಇಂಪಾಸಿಬಲ್ ಸಿಚುಯೇಷನ್ಗೆ ಹೋಗ್ಬಿಟ್ಟಿದ್ದಾರೆ ಅವರು. ಹಾಗಾಗಿ ಮಹಾರಾಷ್ಟ್ರ ವಿಪರೀತ ಕುತೂಹಲವನ್ನು ಸೃಷ್ಟಿ ಮಾಡ್ತಾ ಇದ್ದರೆ